ಸಾಗರ ಪಟ್ಟಣದಲ್ಲಿ ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆಯ ವತಿಯಿಂದ ಆಯೋಜಿಸಲಾಗಿದ್ದ ಸದ್ಬೋಧನಾ ಪಾದಯಾತ್ರೆಯ ನಂತರ ಧರ್ಮ ಜಾಗೃತಿ ಸಮಾರಂಭವು ಪೂಜ್ಯರ ಗುರು ವೃಂದದ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಜರುಗಿತು. ವೀರಶೈವ ಲಿಂಗಾಯತ ಧರ್ಮದ ಶಕ್ತಿ ಸಮಾಜ ಬಾಂಧವರು ಒಳ ಪಂಗಡಗಳ ಭೇದವನ್ನ ಮರೆತು ಸಂಘಟಿತ ಶಕ್ತಿಯಾಗುವುದು ಅವಶ್ಯಕವಾಗಿದೆ ಎಂದು ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆಯ ರಾಷ್ಟ್ರೀಯ ಸಹ ಕಾರ್ಯದರ್ಶಿಗಳಾದ ಬಳಕೆ ಹಿರೇಮಠದ ರಾಚೋಟೇಶ್ವರ ಶಿವಾಚಾರ್ಯರು ನುಡಿದರು. ಬಳಿಕ ಶಿವಮೊಗ್ಗ ಜಿಲ್ಲಾ ಘಟಕದ ಅಧ್ಯಕ್ಷರು ಮಳಲಿ ಮಠದ ಡಾಕ್ಟರ್ ನಾಗಭೂಷಣ ಶ್ರೀಗಳು ಆಶೀರ್ವಚನವನ್ನ ನೀಡಿದರು. ಯಾವ ಭಾಷೆ ಯಾವ ಸಂಸ್ಕೃತಿಯು ಕಾಣದೇ ಇರತಕ್ಕಂತ ವಿಶಿಷ್ಟ ಸಂಸ್ಕೃತಿ ವೀರಶೈವ ಸಂಸ್ಕೃತಿ. ಯಾಕೆ ಅಂತಂದ್ರೆ ದೇವರನ್ನ ಎಲ್ಲೆಲ್ಲಿ ಹುಡುಕುವಂತರಿದ್ದಾರೆ ಅಂತ ದೇವರನ್ನ ಎದೆಯ ಮೇಲೆ ಧರಿಸಿಕೊಳ್ಳುವಂತ ಇಡೀ ವಿಶ್ವದಲ್ಲಿ ಏಕೈಕ ಧರ್ಮ ಯಾವುದಾದ್ರೆ ಅದು ವೀರಶೈವ ಧರ್ಮ. ಭಗವಂತ ಪ್ರಪಂಚವನ್ನು ಹೊತ್ಕೊಂಡಿದ್ದಾನೆ ಅನ್ನೋದು ಪೌರಾಣಿಕ ಕಲ್ಪನೆ. ಅಂತ ಭಗವಂತನನ್ನೇ ಎದೆ ಮೇಲೆ ಧರಿಸಿಕೊಂಡಿರ್ತಕ್ಕಂಥದ್ದು ವೀರಶೈವರ ವಾಸ್ತವಿಕವಾದಂತಹ ಒಂದು ಸಂಸ್ಕೃತಿ. ಆ ಕಾರಣಕ್ಕಾಗಿನೇ ಭಗವಂತನಿಗೆ ಇರ್ತಕ್ಕಂಥ ಜಾಗ ಅಂಗ ಮತ್ತು ಅಂಗೈ, ಇವೆರಡರಲ್ಲಿನೇ ಭಗವಂತನನ್ನು ಕಾಣುವಂತಹ ಧರ್ಮ ಈ ವೀರಶೈವ ಧರ್ಮ. ಆ ಕಾರಣಕ್ಕಾಗಿನೇ ದೇವರಿಗೆ ದೇವಸ್ಥಾನ ಕಟ್ಟೋದು ಒಂದಾದ್ರೆ, ಮಂದಿರ ಮಸ್ಜಿದ್ ಕಟ್ಟೋದು ಒಂದಾದ್ರೆ, ಮನೆಯಲ್ಲೇ ದೇವರು ಮಾಡಿ ಜಗಲಿ ಮಾಡಿ ಅಲ್ಲೇ ಕೂಡಿ ಹಾಕೋದು ಒಂದಾದ್ರೆ, ಈ ದೇಹವನ್ನ ಕೊಟ್ಟಂತ ಭಗವಂತನಿಗೆ ದೇಹವೇ ದೇಗುಲ ಅನ್ನುವಂತ ಒಂದು ಸಂಸ್ಕೃತಿಯನ್ನ ಕಾಣೋದಾದ್ರೆ ಅದು ವೀರಶೈವ ಧರ್ಮದಲ್ಲಿ ಮಾತ್ರ ನಾವು ಕಾಣತಕ್ಕಂಥದ್ದಾಗಿದೆ. ಆ ಕಾರಣಕ್ಕಾಗಿನೇ ಅಂತ ವೀರಶೈವ ಧರ್ಮದ ಬಗ್ಗೆ ಆಗಮಗಳು ಹೇಳಿರುವಂತ ಮಾತು. ಈ ಸಂದರ್ಭದಲ್ಲಿ ತೊಗರ್ಸಿ ಪಂಚವಣಿಗೆ ಮಠದ ಶ್ರೀಗಳು ಹಿಂದೆ ನಡೆದ ಪಾದಯಾತ್ರೆ ಮತ್ತು ಆಂತರಿಕ ಸಭೆಯಲ್ಲಿ ನಡೆದ ವಿಷಯವನ್ನ ಮಂಡಿಸಿದರು. ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆಯ ಶಿವಮೊಗ್ಗ ಜಿಲ್ಲಾ ಸಂಚಾಲಕರಾದ ದುಗ್ಲೆ ಕಡೇನಂದಹಳ್ಳಿ ರೇವಣ ಸಿದ್ದೇಶ್ವರ ಶಿವಾಚಾರ್ಯರು, ಶಿವಮೊಗ್ಗ ಜಿಲ್ಲಾ ಘಟಕದ ಉಪಾಧ್ಯಕ್ಷರಾದ ಶಾಂತಪುರ ಶ್ರೀಗಳು, ಸಹ ಕಾರ್ಯದರ್ಶಿ ಕೋಣಂದೂರು ಶ್ರೀಗಳು, ಖಜಾಂಚಿ ದಿಂಡದಹಳ್ಳಿ ಶ್ರೀಗಳು, ಸದಸ್ಯರಾದ ಜಕ್ಕಲಿ ಹಾರನಹಳ್ಳಿ ಶ್ರೀಗಳು, ಚಿಕ್ಕಮಗಳೂರು ಜಿಲ್ಲೆ ಪ್ರಧಾನ ಕಾರ್ಯದರ್ಶಿಗಳಾದ ಶಂಕರ ದೇವರ ಮಠ ಶ್ರೀಗಳು, ಖಜಾಂಚಿಗಳಾದ ಬೀರೂರು ಶ್ರೀಗಳು, ಸದಸ್ಯರಾದ ತೆರಿಕೆರೆ ಶ್ರೀಗಳು ಮತ್ತು ಹಾಸನ ಜಿಲ್ಲಾ ಘಟಕದ ಅಧ್ಯಕ್ಷರಾದ ನುಗ್ಗೇಹಳ್ಳಿ ಶ್ರೀಗಳು, ಪ್ರಧಾನ ಕಾರ್ಯದರ್ಶಿ ಕಾಚುವಳ್ಳಿ ಶ್ರೀಗಳು, ಹಾವೇರಿ ಜಿಲ್ಲಾ ಘಟಕದ ಅಧ್ಯಕ್ಷರು ರಟ್ಟಿಹಳ್ಳಿ ಶ್ರೀಗಳು ಉಪಸ್ಥಿತರಿದ್ದರು. ರವಿ 9 ಲೈವ್ ನ್ಯೂಸ್ ಸಾಗರ.